ನನಗೆ ಅದು ಹೆಣ್ಣು ಕರು ಆದ್ರೆ ಅದು ಇರ್ತದಲ್ಲ ಹೌದು. ಮಾಮೂಲಿ. ಹೌದು. ಇದು ಹೋರಿ ಕರಿ ನನಗೆ ಇನ್ನೂ ವಿಶೇಷ. ಎಷ್ಟಿದೆ ಈ ರೀತಿ ಹೋರಿಗಳು? 16 ಇದೆ. 16? ಹೌದು. ಇವನಿಗೆ ಏನು ಹೆಸರು? ಅವನಿಗೆ ಇದು ಭಾಸ್ಕರ್ ಅಂತ ಹೆಸರು. ಭಾಸ್ಕರ. ಆದ್ರೆ ಏನು ಕಲ್ಮಶ ಇಲ್ಲ ಅದರಲ್ಲಿ. ಉತ್ಪತ್ತಿ ಬರದಿದ್ರು ಅವರಿಗೆ ಬೇಜಾರಿಲ್ಲ. ಕರೆಕ್ಟ್. ಖುಷಿಯಲ್ಲಿ ಅದೊಂದು ಖುಷಿ. ಅವಳ ಮುಖ ನೋಡಿದ್ರೆ ಖುಷಿ. ನೀವು ಯಾರ್ಯಾರ ಮುಖ ನೋಡೋದಕ್ಕಿಂತ ಬೆಳಿಗ್ಗೆದ್ದು ಅವಳ ಮುಗ್ಧ ಮುಖ ನೋಡಿದ್ರೆ ನಿಮಗೆ ಮಾನಸಿಕ ನೆಮ್ಮದಿ. ಡೈಲಿ ಒಂದು 10-15 ದನಗಳು ರಸ್ತೆ ಬದಿಯಲ್ಲಿ ಹೋಗ್ತಾ ಇತ್ತು. ಅದು ತುಂಬ ಸಮಯದಲ್ಲಿ ನೋಡ್ತಾ ಇದ್ದೆ. ಮತ್ತು ಇಲ್ಲಿಯ ಸ್ಥಳೀಯರಿಂದ ಕೇಳಿದೆ, ಇಲ್ಲಿ 15-10-20 ದನಗಳು ಬರ್ತಾವಲ್ಲ, ಅದು ಯಾವ ಕಡೆಯಿಂದ ಬರುದು, ಎಲ್ಲಿಂದ ಬರುದು ಅಂತ. ಈ ಭರತನಾಟ್ಯ ಬರಬೇಕಾದ್ರೆ ಪ್ರಾಣಿ ಯಥೋ ಹಸ್ತ ತಥೋ ದೃಷ್ಟಿರ್ ಯಥೋ ದೃಷ್ಟಿರ್ ತಥೋ ಮನಃ ಯಥೋ ಮನಸ್ತಥೋ ಭಾವೋ ಯಥೋ ಭಾವಸ್ತಥೋ ರಸ ಅತ್ರತ್ವವಿನಯಸ್ತೈವ ಪ್ರಾಧಾನ್ಯ ಮಿತಿಗತ್ಯತೆ. ಅಭಿನಯ ಎಂಬುದು ಪ್ರಾಣಿಗಳದ್ದು ನಿಜ ಇರ್ತದೆ. ಅಂದ್ರೆ ಮುಸ್ಲಿಂ ಅವರ ಮನೆಗೂ ಹೋಗ್ತದೆ. ಹೌದಾ? 1-2-3 ಮುಸ್ಲಿಮರ ಮನೆ ಒಳಗೂ ಹೋಗ್ತದೆ. ದಿನ ಅವ್ರು ಬರದಿದ್ರೆ ನನಗೆ ಕಳಿಸಿ ಕೊಡ್ತಾರೆ ಅಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಬಂಟ್ವಾಳ ಸಿಟಿಯಲ್ಲಿದ್ದೇನೆ. ಇದನ್ನು ನೀವು ನೋಡಬೇಕಾದ್ರೆ ನಿಮ್ಗೆ ಯಾರಿಗೂ ಕೂಡ ಇದು ಸಿಟಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾಗಿರುವಂಥ ಕಾಡಿನ ರೀತಿಯಲ್ಲಿರುವಂಥದ್ದು. ಒಂದು ಎಲೆಮರೆ ಕಾಯಿಯ ರೀತಿಯಲ್ಲಿ ಈ ಗೋ ಸೇವೆಯನ್ನು ಮಾಡುವಂಥವ್ರ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಇದು ಕೇವಲ BC ರೋಡ್ ಜಂಕ್ಷನಿಂದ ಸುಮಾರು ಒಂದು 400-500 ಮೀಟರ್, ಅಂದರೆ ಅರ್ಧ ಕಿಲೋಮೀಟರ್ ಮಾತ್ರ ಇರುವಂಥದ್ದು. ಬೇರೆ ಬೇರೆ ಬಗೆಯ ದೇಸಿ ಹಸುಗಳನ್ನು ಇಲ್ಲಿ ಸಾಕ್ತಾರೆ. ಅದರ ವಿಶೇಷತೆಗಳೇನು ಅಂತ ಹೇಳಿದ್ರೆ, ಗೋವುಗಳನ್ನು ಮನೆಯ ಒಳಗಡೆ ಸಾಕ್ತಾರೆ ಮತ್ತು ಮನೆಯ ಮೆಂಬರ್ಗಳ ರೀತಿಯಲ್ಲಿ ಗೋವುಗಳು ಇಲ್ಲಿರುವಂಥದ್ದು. ಆ ಕಾರಣಕ್ಕೋಸ್ಕರ ಇದೊಂದು ವಿಶೇಷ. ಇದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಯಾರ್ಯಾರು ಗೋವಿನ ಪಾಲಕರಿದ್ದೀರಿ, ಗೋವಿನ ಅಭಿಮಾನಿಗಳಿದ್ದೀರಿ, ಗೋವಿನ ಬಗ್ಗೆ ಆಸಕ್ತಿ ಇದೆ, ನಗರ ಪ್ರದೇಶದಲ್ಲಿ ಯಾರ್ಯಾರು ಗೋವಿನ ಬಗ್ಗೆ ಆಸಕ್ತಿ ಇದೆ, ಅವರೆಲ್ಲರೂ ಕೂಡ ಬಂದು ನೋಡಬೇಕಾದಂಥ ಒಂದು ಗೋವಿನ ಜ್ವಲಂತವಾಗಿರುವಂಥ ಉದಾಹರಣೆ. ಸ್ನೇಹಿತರೆ, ನಮ್ಮ ಜೊತೆ ಮಹೇಶ್ ಭಟ್ರು ಇದ್ದಾರೆ, ಗೋಪಾಲಕರು. ಸರ್ ನಮಸ್ತೆ. ನಮಸ್ತೆ. ನಂಬಲಿಕ್ಕೆ ಅಸಾಧ್ಯವಾಗಿರುವಂಥ ಒಂದು ವಿಷಯ, ಎಲ್ಲ ಮನೆಗಳ ಒಳಗಡೆ ನಾವಿರ್ತೇವೆ, ಹಟ್ಟಿಯಲ್ಲಿ ದನಗಳಿರ್ತದೆ. ಆದರೆ ಇಲ್ಲಿ ಮನೆಯ ಒಳಗಡೆನೇ, ಮನೆ ಎದುರುಗಡೆ ಚಾವಡಿ, ಮನೆ ಒಳಗಡೆ ಎಲ್ಲ ದನಗಳನ್ನು ಸಾಕಿದ್ದೀರಿ. ಏನು ಸರ್ ಅಷ್ಟು ಪ್ರೀತಿ ದನಗಳ ಬಗ್ಗೆ? ಅಂದರೆ ಇಲ್ಲಿ ಮನುಷ್ಯರ ಸಂಖ್ಯೆ ಕಮ್ಮಿ ಆದಮೇಲೆ ನಾವು ಆಟೋಮೆಟಿಕ್ ಆಗಿ ದನಗಳ ಕಡೆಗೆ, ಪ್ರಾಣಿಗಳ ಕಡೆಗೆ ಹೋಗಬೇಕು. ಆದ ಕಾರಣ ದನಗಳನ್ನು ಮನುಷ್ಯರಾಗಿ, ಈಗ ನಾನು ನೋಡಿ ₹1 ಮೆಣಸು ತಂದರೆ ಬಾಕಿ 2,000 ರೂಪಾಯಿದು ಇದು ದನಗಳಿಗೆ ಸೆಕೆಂಡ್ ತರಕಾರಿ ಎಲ್ಲ ತರ್ತೇನೆ. ಹಾಗೆ ನನಗೆ ಅದರಲ್ಲಿ ಉಳಿದದನ್ನು ನಾನು ಹೆಕ್ಕಿ ಪದಾರ್ಥ ಎಲ್ಲ ಮಾಡೋದು. ಫಸ್ಟ್ ಪ್ರಿಫರೆನ್ಸ್ ದನಗಳಿಗೆ. ಮನೆ ಒಳಗಡೆ ಇರ್ತವೆ ದನಗಳು? ಹೌದು. ರಾತ್ರಿ ಇಲ್ಲಿ ಬರ್ತವೆ? ಅಲ್ಲ, ಹೌದು, ರಾತ್ರಿ ಮೇಯ್ಕೊಂಡು ಬರ್ತವೆ, ಹೊರಗಡೆ ಹೋಗಿ ಬರ್ತವೆ. ಇಲ್ಲ, ಟೈಲ್ಸಲ್ಲಿ ಏನು ಸಮಸ್ಯೆ ಆಗೋದಿಲ್ಲ? ಜಾರೋದಿಲ್ಲ? ಇಲ್ಲ, ಜಾರೋದಿಲ್ಲ, ಅಭ್ಯಾಸ ಆಗಿದೆ. ಏನು ಅಭ್ಯಾಸ ಆಗಿದೆ? ಇದರಲ್ಲಿ ಗೋಮೂತ್ರ ಎಲ್ಲ ಹೋಗ್ಲಿಕ್ಕೆ ವ್ಯವಸ್ಥೆಗಳಿದೆಯಾ? ಗೋಮೂತ್ರ ಹೋಗ್ಲಿಕ್ಕೆ ಅದು ಇಲ್ಲ, ವ್ಯವಸ್ಥೆ ಇಲ್ಲ. ಸಣ್ಣದೊಂದು ತೂತು ಉಂಟು ಅಷ್ಟೇ. ಮತ್ತೆ ದಿನಾಲು ತೊಳೆದು ಈಗ ಕ್ಲೀನ್ ಆಗಿದೆ. ಹೌದು, ನಾನು ಬರುವಾಗ ಗೋವುಗಳನ್ನು ಹೊರಗೆ ಇಡ್ತಿದ್ರಿ, ಮತ್ತೆ ಇದನ್ನು ಕ್ಲೀನ್ ಮಾಡ್ತಾ ಇದ್ರು ಅವರು, ಮೇಡಮ್ ಒಬ್ರು ಕ್ಲೀನ್ ಮಾಡ್ತಾ ಇದ್ರು ಅಲ್ವಾ? ತುಂಬ ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ಈ ರೀತಿ ಗೋವುಗಳನ್ನು ಸಾಕ್ತಾ ಇದ್ರಿ? ಸಾಧಾರಣ ಈ ಒಳಗಿನ ಸಿಸ್ಟಮು ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು. ಹಸಿದ ಒಳಗೆ ಹೋಗ್ತಿದೆ? ಅದು ಒಳಗೆ ಹೋಗ್ತದೆ. ಅಲ್ಲಿ ಉಂಟಾ? ಹೌದು, ಅಲ್ಲಿ ಉಂಟು. ಅವುಗಳ ಅಭ್ಯಾಸ ಆಗಿದೆ. ಅಂದ್ರೆ ಗೃಹ ಪ್ರವೇಶ ದಿನ ಒಂದಿನ ಗೋವನ್ನು ಒಳಗೆ ತರೋದು ಮಾತ್ರ ಅಲ್ಲ, ಇಲ್ಲ, ಇಲ್ಲಿ 365 ದಿವಸವೂ ಒಳಗೆ ಅಲ್ಲ? ನೋಡಿ ಸ್ನೇಹಿತರೆ, ಬ್ಲ್ಯಾಕಿ ಕಪ್ಪು ಗೋವು ನೋಡಿ ಎಷ್ಟು ಕಪ್ಪಿದೆ ನೋಡಿ. ಕಪ್ಪಿಗೆ ಇನ್ನೊಂದು ಉದಾಹರಣೆ, ಅದಕ್ಕೆ ಸ್ವಲ್ಪ ಭಯ ಆಗ್ತದೆ, ಯಾಕಂದರೆ ನಮ್ಮ ಕ್ಯಾಮರಾ ಹಿಡ್ಕೊಂಡಾಗ ಏನೋ ಒಂದು ವಿಶೇಷ ಅಂತ ಅನ್ನಿಸ್ತದೆ. ಎಷ್ಟು ವೆರೈಟಿ ಗೋವುಗಳಿವೆ ಸರ್ ಇಲ್ಲಿ? ಸಾಧಾರಣ ಒಂದು 5 ವೆರೈಟಿ ಇದೆ. 5 ವೆರೈಟಿ ಗೋವುಗಳಿದೆ. ಯಾವುದೆಲ್ಲ? ಸಾಯಿವಾಲ್ ಇದೆ, ಲಾಲ್ ಸಿಂಧಿ ಇದೆ, ಮಲ್ನಾಡು ಗಿಡ್ಡೆ ಇದೆ, ಕೃಷ್ಣ ವ್ಯಾಲಿ ಇದೆ, ಇನ್ನೊಂದು ಇದೆ, ಇದು ಇದರದ್ದು ಇಲ್ಲಿದ್ದು ಮಹಾರಾಷ್ಟ್ರದೊಂದು ತಳಿ ಇದೆ. ಈಗ 2 ರೂಮ್ಗಳಲ್ಲಿ ಗೋವುಗಳು ಓಡಾಡ್ತವೆ. ಎಷ್ಟು ಗೋವುಗಳು ಇದರ ಒಳಗಡೆ ಬರ್ತವೆ? ಒಳಗಡೆ ಸಾಧಾರಣ ಒಂದು 15 ಗೋವುಗಳು ಇರ್ತವೆ. 15 ಗೋವುಗಳು? ಹೌದು, ಕರು ಸೇರಿ 15 ಆಗ್ತದೆ. 15 ಗೋವುಗಳು ಒಳಗೆ ಬರ್ತವೆ. ಒಟ್ಟು ನಿಮ್ಮ ಹತ್ರ ಗೋವಿಲ್ಲ ಎಷ್ಟಿದೆ? ಗೋವು 35 ಇದೆ ಈಗ. 35. ಈಗ ಜನರಿಗೆ ಅಂತ ಹೇಳಿದ್ರೆ ಹೋರಿಗಳನ್ನು ಹೆಚ್ಚು ಕಾಳಜಿ ವಹಿಸ್ಲಿಕ್ಕೆ ಹೋಗುದಿಲ್ಲ, ಅದು ಹೋರಿ ಅಂತೇಳಿ. ಹೌದು. ಆದರೆ ನೀವು ಹೋರಿಗಳನ್ನೇ ಭಾರಿ ವಿಶೇಷವಾಗಿ ಸಾಕ್ತಿದ್ರಲ್ಲ, ಯಾಕೆ? ಅಲ್ಲ, ನನಗೆ ಹೋರಿ ಕರು ಹಾಕಿದರೆ ನನಗೆ ಖುಷಿ ಆಗ್ತದೆ.
ನಾನು ಸಂಭ್ರಮ ಪಡ್ತೇನೆ. ಎಷ್ಟು ವರ್ಷ ಆಗಿದೆ ಭಾಸ್ಕರನಿಗೆ? ಭಾಸ್ಕರನಿಗೆ 6 ವರ್ಷ ಆಗಿದೆ. ನಿಮ್ಮಲ್ಲೇ ಆಗಿದ್ದ ಭಾಸ್ಕರ? ಎಲ್ಲ ನಮ್ಮಲ್ಲಿ, ಇಲ್ಲಿ ತಂದದ್ದು ಕಮ್ಮಿ. ನಿಮ್ಮದೇ ಕರುಗಳು? ಹೌದು, ಎಲ್ಲ ತಂದು. ಅಲ್ವಾ? ಅವನು ಕಪಿಲ ತಳಿಯ ಅಂತಲ್ಲ? ಹೌದು, ಕಪಿಲೆ ತಾಮ್ರ ಕಪಿಲೆ. ತಾಮ್ರ ಕಪಿಲೆ. ಹೌದು, ತಾಮ್ರ ಕಪಿಲೆ ಅಂತ ಹೇಳಿದ್ರೆ ತಾಮ್ರದ ಕಲರ್ ಇಲ್ಲಿ. ಹೌದು, ತಾಮ್ರದ ಕಲರ್ ಅಲ್ಲ. ಭಾಸ್ಕರ ಇವನು ಅವನಿಗಿಂತ ವಯಸ್ಸಾಗಿರೋಣ? ಅವನಿಗಿಂತ ವಯಸ್ಕ. ಏನು ಹೆಸರು ಅವನದು? ಇದು ಗೋಪಾಲ ಅಂತ. ಗೋಪಾಲ. ಹೌದು. ನನಗೆ ಅದು ಹೆಣ್ಣು ಕರು ಆದ್ರೆ ಅದು ಇರ್ತದಲ್ಲ ಮಾಮೂಲಿ. ಹೌದು. ಇದು ಹೋರಿ ಕರಿ ನನಗೆ ಇನ್ನೂ ವಿಶೇಷ. ಎಷ್ಟಿದೆ ಈ ರೀತಿ ಹೋರಿಗಳು? 16 ಇದೆ. 16? ಹೌದು. ಇವನಿಗೆ ಏನು ಹೆಸರು? ಅವನಿಗೆ ಇದು ಭಾಸ್ಕರ ಅಂತ ಹೆಸರು. ಭಾಸ್ಕರ. ಒಂದು ಗುದ್ದಿದ್ರೆ ಅವನು ಅಂತ್ಯ ಆಗ್ಬೋದು. ಹೌದಾ? ಖಂಡಿತ ಅಲ್ಲ. ನೋಡಿ, ನನಗೆ ಇದು ಗುದ್ಲಿಕ್ಕೆ ಬಂದ್ರು ನನಗೆ ಏನಾದ್ರು ಮೈ ಕೈ ನೋವಾದ್ರೆ ಅದು ಹೋಗ್ತದೆ ಅಲ್ಲ. ಇದು ಪಾಸಿಟಿವ್ ಎನರ್ಜಿ ಅಲ್ಲ ಇದು. ಒಂದು ಚೂರು ಕಲ್ಮಶ ಇಲ್ಲ ಅಲ್ಲ. ಅದ್ರಲ್ಲಿ ಗೀರು ಇದೆ ಅಂತ. ಗೀರ್. ಹೌದು, ಇದು ಗಿರಿ ಸ್ವಲ್ಪ ಕ್ರಾಸ್ ಉಂಟು. ಲಾಲ್ ಸಿಂಧಿ ಮತ್ತೆ ಗಿರಿ ಕ್ರಾಸ್ ಉಂಟು. ಲಾಲ್ ಸಿಂಧಿ ಗಿರಿ. ಫ್ಯಾನ್ ಯಾವಾಗಲೂ ಆನ್ ಅಲ್ಲಿ ಇರ್ತದೆ. ಇದಕ್ಕೆ ನೋಡ್ಬೇಕಾದ್ರೆ ಒಳ್ಳೆ ದಷ್ಟಪುಷ್ಟವಾಗಿದೆ. ಏನು ಆಹಾರಗಳನ್ನು ಇದಕ್ಕೆ ಕೊಡ್ತಾರೆ? ಹಲಸಿದು ವೇಸ್ಟು, ಕಬ್ಬಿದ್ದು ವೇಸ್ಟು, ಈರೋಳು ವೇಸ್ಟು, ಮತ್ತೆ ಕುಡು, ಹುಲ್ಲು ಮತ್ತೆ ಅನ್ನ, ಇಷ್ಟನ್ನು ಕೊಡ್ತೀರಿ? ಹೌದು. ಅದೆಲ್ಲ ವೇಸ್ಟ್ಗಳೆಲ್ಲ ಎಲ್ಲಿಂದ ಬರುವಂಥದ್ದು? ವೇಸ್ಟ್ಗಳು ಪೇಟೆಯಿಂದ ಬರ್ತವೆ. ಪೇಟೆಯಿಂದ. ಈಗ ನಾವು ಹಳ್ಳಿಗಳಲ್ಲೆಲ್ಲ ಇದನ್ನು ಸಾಕೋದು ಭಾರಿ ಕಷ್ಟ ಬಿಟ್ಟು, ಯಾಕಂದ್ರೆ ಬೇರೆ ತೋಟಗಳಿಗೆ ಹೋಗೋದ್ರಿಂದ. ಸಿಟಿಗಳಲ್ಲಿ ಇನ್ನೂ ಕಷ್ಟ, ಯಾಕಂದ್ರೆ ಬಂಟ್ವಾಳ ಬೀಚ್ ರೋಡ್ ಅಂತ ಸಿಟಿಯಲ್ಲಿ ಹೊಸಬ್ರು ಬಂದವರಿಗೆ ಜನರಿಗೆ ದಾರಿ ಸಿಗುದಿಲ್ಲ. ಅಂತದ್ರಲ್ಲಿ ಇವುಗಳನ್ನು ಹೊರಗೆ ಬಿಡ್ತಿರಲ್ಲ, ಅದು ಹೇಗೆ ಬರ್ತಾವ ರಿಟರ್ನ್? ಅದು ರಿಟರ್ನ್ ಬರ್ತವೆ. ಅಂದ್ರೆ ಈಗ 12 ಹೋಗ್ತಾ ಇತ್ತು, ಈಗ ಒಂದು ಕರು ಹಾಕ್ಲಿಕ್ಕೆ ಆದ ಕಾರಣ 11 ಹೋಗ್ತಾ ಇರ್ತದೆ. ಅವುಗಳು ಹೋಗಿ ಒಂದು 8 ಕಿಲೋಮೀಟರ್ ಹೋಗಿ, ಅದಕ್ಕಂದ್ರೆ ಕಟ್ಟೆ ಪೂಜೆ ಇರ್ತದೆ ಅಲ್ಲಿ. ಈಗ ಒಂದು ಕಟ್ಟೆ ಪೂಜೆಗೆ ವಾರಕ್ಕೆ 2,000 ರೂಪಾಯಿ ಹಣ ಕೊಡ್ತೇನೆ ನಾನು. ಅಂದ್ರೆ ಅವ್ರು ಕ್ಯಾಟರಿಂಗ್ ಇಂದೆಲ್ಲ ಕಲೆಕ್ಟ್ ಮಾಡಿ, ಅವರು ಕಲೆಕ್ಟ್ ಮಾಡಿ ಕೊಡ್ತಾರೆ, ಬಿಸಿ ಮಾಡಿ ಎಲ್ಲ ಕೊಡ್ತಾರೆ. ಈಗ ನಾವು ಇಲ್ಲಿ ಹೇಗೆ ಸಾಕ್ತೇವೆ ಹಾಗೆ ಅವರು ಕೊಡ್ತಾರೆ, ತಿನ್ಲಿಕ್ಕೆ ಎಲ್ಲ ಕೊಡ್ತಾರೆ. ಬೇರೆ ಹೌದು, ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಟು ನಮ್ಮಕ್ಕಿಂತ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಸೊ ಹಾಗೆ. ಮತ್ತೆ ಬಾಕಿ ಎಲ್ಲ ಅವರೇ ಅದರಾಗೆ ಹೋಗಿ ಬರ್ತದೆ, ಅದರಷ್ಟಕ್ಕೆ ಹೋಗಿ ಕಟ್ಟೆ ಪೂಜೆ ಬರ್ತದೆ. ಅಂದ್ರೆ ಮುಸ್ಲಿಮರ ಮನೆಗೂ ಹೋಗ್ತದೆ. ಹೌದಾ? 1-2-3 ಮುಸ್ಲಿಮರ ಮನೆ ಒಳಗೂ ಹೋಗ್ತದೆ. ದಿನ ಅವ್ರು ಬಾರದಿದ್ರೆ ನನಗೆ ಕಳಿಸಿ ಕೊಡ್ತಾರೆ ಅಲ್ಲ. ಸ್ನೇಹಿತರೆ, ಒಂದು ಸುಂದರವಾಗಿರುವಂಥ ಗೋವಿನ ಸಂಗತಿಗಳನ್ನು ಮಹೇಶ್ ಭಟ್ರು ನಮಗೆ ತಿಳಿಸಿದರು. ನೋಡಿ, ಸಹಜವಾಗಿ ಹಾಲನ್ನು ಪಡೆಯುವಂಥ ಗೋವುಗಳು, ಕರುಗಳು, ಸಣ್ಣ ಸಣ್ಣ ಕರುಗಳು ಎಲ್ಲ ಧರಣಿ ಮಂಡಲದ ಹಾಡು ಕೇಳಿದ ರೀತಿಯಲ್ಲಿ ಒಂದು ಮನೆಯೊಳಗೆ ಅತ್ಯಂತ ಖುಷಿಯಾಗಿ ಬೇರೆ ಬೇರೆ ತಳಿಯ, ಬೇರೆ ಬೇರೆ ವಯಸ್ಸಿನ, ಬೇರೆ ಬೇರೆ ಗುಣಧರ್ಮದ ಹಸುಗಳಿದೆ. ನಮ್ಮ ಜೊತೆ ಇವತ್ತು ಭರತನಾಟ್ಯ ಮೇಷ್ಟ್ರವರು ಪೆರ್ಮಿಂಕಿ ಸುರೇಶ್ ಕಾರಂತರಿದ್ದಾರೆ. ಇವರೊಟ್ಟಿಗೆ ಸೇರಿಕೊಂಡು ಗೋಸೇವೆಯನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಹೊರಗಡೆ ಕ್ಲಾಸ್ಗಳನ್ನು ಕೊಡುವಂಥದ್ದು, ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಪೆರ್ಮಂಕಿ ಸುರೇಶ್ ಕಾರಂತ್, ಭರತನಾಟ್ಯ ವಿದ್ವಾನ್ ಅಂತ. ಒಂದು ದೊಡ್ಡ ಸಾಮಾಜಿಕ ಕೆಲಸ ಸರ್, ಯಾಕೆಂದರೆ ನೀವು ತುಂಬ ಬ್ಯುಸಿಯಲ್ಲಿರುವವರು. ಅದರ ಮಧ್ಯದಲ್ಲಿ ಪ್ರತಿನಿತ್ಯ ಬಂದು ಒಂದಷ್ಟು ಸಮಯ ಗೋಪಾಲನೆ ಕೆಲಸವನ್ನು ಮಾಡ್ತಿದ್ದೀರಿ. ಎಷ್ಟು ವರ್ಷದಿಂದ ಇವ್ರದ್ದು ಸಂಬಂಧ ಸರ್ ನಿಮಗೆ? ಇವ್ರದ್ದೊಂದು 20 ವರ್ಷದಿಂದ ಇವರ ತಂದೆ ತಾಯಿ ಇರುವಾಗಲೂ ಇವ್ರದ್ದು ಕನೆಕ್ಷನ್ ಇದೆ ನನಗೆ. ಮತ್ತು ಇವ್ರದ್ದು ಪರಿಸರ ಮತ್ತು ಇವರ ಮುಗ್ಧತೆ ಅದಕ್ಕೆಲ್ಲ ಮೆಚ್ಚಿ ಇಲ್ಲಿ ಬರ್ತಾ ಇದ್ದೆ ನಾನು. ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಜಾಗ ಉಂಟು ಬೇಕಾದಷ್ಟು, ವಿಶಾಲ ಜಾಗ. ಈ ಸಿಟಿಯಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ, ಅವರಿಗೂ ಮನಸ್ಸಿಲ್ಲ, ನನಗೂ ಮನಸ್ಸಿಲ್ಲ. ನಾನು ಭರತನಾಟ್ಯ ಕಲಿಬೇಕಾದ್ರೆ ಬರೀ ಹಳ್ಳಿಯಲ್ಲಿ ಕೂತ್ಕೊಂಡು ಮೃದಂಗ, ಕೊನಕೋಲು, ಸಂಗೀತ, ನೃತ್ಯಗಳೆಲ್ಲ ಹಳ್ಳಿಯಲ್ಲಿ ಕೂತ್ಕೊಂಡು ನಾನು ಕಲ್ತಲ್ಲದೆ ಸಿಟಿಯಲ್ಲಿ ಭರತನಾಟ್ಯ ಕಲೀಲಿಕ್ಕೆ, ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೂ ಎಲ್ಲ ಮೂಲ ಅಂದರೆ ಹಳ್ಳಿ. ಭರತನಾಟ್ಯ ಆಗಲಿ, ಮೃದಂಗ ಆಗಲಿ, ಯಕ್ಷಗಾನ, ಎಂಥ ದೊಡ್ಡ ದೊಡ್ಡ ಅತಿರಥ ಮಹಾರಥರೆಲ್ಲ ಹಳ್ಳಿಯಲ್ಲಿದ್ದೇ ಅವರು ದೊಡ್ಡ ದೊಡ್ಡ ಕಲಾವಿದರಾದ್ದಲ್ಲದೆ ಸಿಟಿಯಲ್ಲಿದ್ದು ಯಾರು ಕಲಾವಿದರಾಗಲಿಕ್ಕೆ ಸಾಧ್ಯ ಇಲ್ಲ. ಪರಿಸರ ಒಳ್ಳೆ ಇರ್ತದೆ, ಮತ್ತು ಒಳ್ಳೆ ಆಹಾರ ಇರ್ತದೆ, ಶುದ್ಧ ಹಾಲು. ಈಗ ಕೆಲವು ಪ್ಯಾಕೆಟ್ ಹಾಲೆಲ್ಲ ಕುಡಿದು ಅದು ರೋಗ ಎಲ್ಲ ಬರುವ ಈ ಸಂದರ್ಭದಲ್ಲಿ ಶುದ್ಧ ಹಾಲೇ ಕುಡಿದ್ರೆ ನಮಗೆ ಆರೋಗ್ಯ ಅದು 10 ಪಟ್ಟು ಸಾಧ್ಯತೆ ಇದೆ ಅಂತ. ಈಗ ಧರಣಿ ಮಂಡಲ ಹೇಳಿದರೆ ಅವರು ನನಗೆ ಚಿಕ್ಕಪ್ಪ ಆಗ್ತಾರೆ, ಬಿ ವಿ ಕಾರಂತ್ ಅಂತ, ಬಾಬುಗೋಡಿ. ಅವರು ಕೂಡ ಅದೇ ಪರಿಸರದಲ್ಲಿ ಬೆಳೆದವರು. ಅವರ ಹತ್ರ ದನ ಇತ್ತು, ಅವರ ಮನೆಗೆ ಹೋಗ್ತಿದ್ದೆ. ಈಗ ತೀರಿ ಹೋದ್ರು. ಅವರ ಥರವೇ ನಾಟಕ ಡೈರೆಕ್ಷನ್ ಕೊಡ್ತಿದ್ದೆ ನಾನು ಮೊದಲು. ಹಾಗೆ ಅವರೇ ಹಾಡು ಬರೆದ ಧರಣಿ ಮಂಡಲ ಹಾಡಿದ್ದ ವಾಯ್ಸೇ ಅವ್ರದ್ದು ಅಲ್ಲ. ಹಾಗೆ ಈಗ ಒಂದು ನಿಮಗೆ ರೀಸನ್ಗಳನ್ನ ಹೇಳ್ಬೋದು, ನಮಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿದೆ, ಬ್ಯುಸಿ ಇದ್ದೆ, ಅದು ಇದೆ, ಇದಿದೆ, ಇಲ್ಲಿ ಬರದೇ ತಪ್ಪಿಸ್ಕೊಳ್ಬೋದು. ಆದರೂ ಕೂಡ ನೀವೊಂದು ಇಲ್ಲಿ ಬಂದು ಗೋಸೇವೆ ಮಾಡ್ತಿದ್ದಾರಲ್ಲ, ಕಾರಣ ಏನು? ಕಾರಣ ಅಂದರೆ ನನಗೆ ಪ್ರಾಣಿಗಳು ಬೇಕು. ಈ ಭರತನಾಟ್ಯ ಬರಬೇಕಾದ್ರೆ ಪ್ರಾಣಿ ಯಥೋ ಅಸ್ತ ತಥೋ ದೃಷ್ಟಿರ್, ಯಥೋ ದೃಷ್ಟಿರ್ ತಥೋ ಮನಃ, ಯಥೋ ಮನಸ್ತಥೋ ಭಾವೋ, ಯಥೋ ಭಾವಸ್ತಥೋ ರಸ,
ಅತ್ರತ್ವವಿನಯಸ್ತೈವ ಪ್ರಾಧಾನ್ಯ ಮಿತಿಗತ್ಯತೆ. ಅಭಿನಯ ಎಂಬುದು ಪ್ರಾಣಿಗಳದ್ದು ನಿಜ ಇರ್ತದೆ, ಯಾವುದು ಕಲ್ಮಶ ಇಲ್ಲ. ಆ ಹಸ್ತಗಳಷ್ಟೇ, ಅವುಗಳು ಆ ನೋಡಿದ ಕಡೆಯೇ ಅಲ್ಲಿ ಮುಖ ಭಾವನೆ ಇರ್ತದೆ, ಆ ಮನಸ್ಸು ಇರ್ತದೆ. ಅದು ಈ ಪರಿಸರದಲ್ಲಿ ಈ ಪ್ರಾಣಿಗಳಿರುವಾಗ, ಪ್ರಾಣಿ ಪಕ್ಷಿ ಯಾವುದೇ ಆಗಲಿ ಆ ಪರಿಸರ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಉಂಟು. ನೃತ್ಯ ಸಂಗೀತ ಯಾವುದಕ್ಕೆ ಆಗಲಿ ಈ ಪರಿಸರ ಬೇಕು, ಆ ಮುಗ್ಧತೆ ಬೇಕು, ಮನಸ್ಸು ಬೇಕು. ಅದು ಯಾವುದು ಇಲ್ಲದಿದ್ರೆ ಅದೊಂದು ಕಲ್ಪನೆ ಆಗ್ತದೆ ಅಥವಾ ನಾಟಕೀಯವಾಗ್ತದೆ. ಹಾಗೆ ಇವರ ಒಡನಾಟ, ನಾನು ಆ ಪರಿಸರ ನೋಡ್ತಾ ಇರ್ತೇನೆ. ನನಗೂ ದನ ಇದೆ, 4-5 ದನಗಳಿದೆ ನನ್ನ ಹತ್ರ. ಅದು ಜೆರ್ಸಿ ಅಲ್ಲ. ಮತ್ತೆ ನೃತ್ಯ ಸಂಗೀತ ಮಾಡ್ತಿದ್ದೇನೆ, ಅದನ್ನು ಪ್ರಾಕ್ಟೀಸ್ ಕೊಡ್ತಿದ್ದೇನೆ. ಎಲ್ಲ ನೃತ್ಯದಲ್ಲಿ ಕೂಡ ಪ್ರಾಣಿಗಳ ದೃಷ್ಟಿಯನ್ನೇ ಪ್ರಯೋಗ ಮಾಡ್ತಾ ಇದ್ದೇನೆ ಈಗ. ಆ ಪ್ರಾಣಿಗಳು ಹೀಗೆ ನೋಡಿದ್ರೆ ಸರಿ, ಒಂದು ಬೆಕ್ಕು ನೋಡಿದ್ರೆ ಕಣ್ಣು ಓಪನ್ ಮಾಡಿ ನೋಡ್ತದೆ. ಎಷ್ಟು ದೊಡ್ಡ ನವರಸಗಳಲ್ಲಿ ಹೇಗಿದ್ರು ಆ ಕಣ್ಣು ಓಪನ್ ಮಾಡಿ ನೋಡುದು, ಎಲ್ಲದರಲ್ಲೂ ಅದರಲ್ಲೇ ಬರುವುದು ನವರಸ ಅಂದ್ರೆ. ನವರಸ ಅಂದ್ರೆ ನಾವು ಸುಮ್ಮನೆ ಕಲ್ಮಶವಾದ ನವರಸ ಅಲ್ಲ, ಆ ಶೃಂಗಾರದಲ್ಲೇ ನವರಸ ಬೇರೆ ಇದೆ, ಬೀಭತ್ಸದಲ್ಲಿ ಬೇರೆ ಇದೆ, ವೀರದಲ್ಲಿ ಬೇರೆ ಇದೆ. ಅದು ಇವ್ರು ಹೇಳ ಖಾಲಿ 9 ರಸ ಹೇಳ್ತಾರೆ. 9 ಅಲ್ಲ, ಎಷ್ಟು ರಸಗಳು ಎಷ್ಟು ಮಾಡ್ಬೋದು ಒಂದೊಂದು ರಸದಲ್ಲಿ. ಈಗ ತಾಳದಲ್ಲಿ, ಸಪ್ತ ತಾಳದಲ್ಲಿ ಇದ್ದದಲ್ಲಿ ಪುನಃ ಸೂಳಾದಿ ತಾಳಗಳು, 175 ತಾಳಗಳು, ಕಾಕಪಾದ ತಾಳಗಳು ಅಂತ ಅದು ತಾಳಗಳು ಬೇರೆ ಇರ್ತದೆ ಮೃದಂಗ ಪಟದಲ್ಲಿ. ಅದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ನಾವು ಕಲೀಲಿಕ್ಕೆ ಏನಿಲ್ಲ, ಬೇಕಾದಷ್ಟಿದೆ ಅಲ್ಲ. ಆದರೂ ನಿಮಗೆ ಗೋವುಗಳು ಎಲ್ಲವೂ ಪ್ರೀತಿ ಅಂತ ನೀವು ಹೇಳ್ತೀರಿ. ಅದರಲ್ಲಿ ಯಾವುದಾದ್ರೂ ಒಂದು ಗೋವು ತುಂಬ ಮೆಚ್ಚುಗೆ ಅಂತ ಹೇಳಿದ್ರೆ? ಇವಳು ಅಂದ್ರೆ ಬಂಗಾರ ಕುಂಜಿ ಅಂತ ಇವರು ಹೆಸರಿಟ್ಟಿದ್ದಾರೆ, ಮುಗ್ಧ ಹೆಸರಿದು. ಇವಳು ಬಾರಿ ಚಂದ ನೋಡ್ಲಿಕ್ಕೆ, ರೋಡಲ್ಲಿ ಬಾರಿ ಚಂದಲ್ಲಿ ಹೋಗುದು, ಒಂದು ಗಾಂಭೀರ್ಯ, ಒಂದು ಇಷ್ಟು ಚಂದ ಹೋಗುದು ಯಾರಿಲ್ಲ. ನಮ್ಮ ಈಗಿನ ಫಿಲ್ಮ್ ಆಕ್ಟ್ರಿಗೆ ಈ ಸ್ಟೈಲಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದ ಹೋಗ್ತಾಳೆ ಅವಳು. ಆದ್ರೆ ತಿನ್ನುವುದು ಅಷ್ಟೇ ಗಟ್ಟಿ ತಿಂತಾಳೆ, ನೋಡ್ಲಿಕ್ಕೂ ಅಷ್ಟೇ ಚಂದ. ಅಂದ್ರೆ ಒಂದು ಲೀಡರ್ ಇದ್ದಾಗೆ. ಲೀಡರ್ ಇದ್ದಾಳೆ ಅವಳೊಂದು. ಒಂದು ಏನೋ ಈ ಗ್ರೂಪ್ ಅಲ್ಲಿ ದೊಡ್ಡ ಜನ ಅವಳು ಅಲ್ಲ. ಗೀರ್ ತಳಿ ಅದ್ರ ತುಂಬಾ ಇದು ದೊಡ್ಡ ಕಿವಿ ಇವುಗಳದು, ಕಣ್ಣು ಎಲ್ಲ ಹೀಗೆ. ಈಗಿದು ನಂಗೆ ಆಶ್ಚರ್ಯ ಆಯ್ತು, BC ರೋಡ್ ಪೇಟೆಯಲ್ಲಿ, ಬಂಟ್ವಾಳ ಪೇಟೆಯಲ್ಲಿ ಸುತ್ತಾಡಿಕೊಂಡು ಬರ್ತವೆ, ಎಲ್ಲ ಕಡೆ ಹೋಗ್ತಾ ಇರ್ತಾಳೆ ಅವಳು. ನೀವು ಸಿಟಿಯಲ್ಲಿ ಯಾವ್ದಾದ್ರು ಹೋಗುವಾಗ ಈ ದನಗಳು ಸಿಕ್ಕಿದ್ರೆ ಅಲ್ಲಿ ನಿಮ್ಮ ಗಾಡಿ ನಿಲ್ಸಿದ್ರೆ ಅದಕ್ಕೆ ಗೊತ್ತಾಗ್ತದೆ, ಅದು ಬಂದು ಹತ್ರ ಬಂದು ನಕ್ಕುದು ಎಲ್ಲ ಕೂಗುದು ಎಲ್ಲ ಇರ್ತದೆ ಅವುಗಳಿಗೆ, ಪರಿಚಯ ಇರ್ತದೆ ಅವುಗಳಿಗೆ. ಅಂದ್ರೆ ಒಡನಾಟ ಉಂಟಲ್ಲ, ಹೌದು, ಅದು ಪ್ರಾಣಿಗಳಿಗೆ ಹೆಚ್ಚಾಗಿರ್ತದೆ. ಗುಡ್ಡೆಯಲ್ಲಿ ಹೋದ್ರು ನಮ್ಮನ್ನು ನೋಡಿ ಓಡಿ ಬರ್ತವೆ ಅವುಗಳು. ಅದೇ ನಮ್ಮ ಮನುಷ್ಯರಿಗಿಂತ ಜಾಸ್ತಿ ಗುರ್ತ ಇರುವುದು. ಮನುಷ್ಯರು ಇವತ್ತು ದುಡ್ಡು ತಗೊಂಡ್ರು ನಾಳೆ ಅವರಿಗೆ ಪರಿಚಯ ಇಲ್ಲ, ಮತ್ತೆ ಬೇರೆ ಮಾತಾಡ್ತಾರೆ. ಆದ್ರೆ ಇವುಗಳಿಗೆ ನಾಳೆ ಕೊಟ್ಟರು ಅಲ್ಲಿ ಅದೇ ಕೊಡದಿದ್ರು ಮರದಿನ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಇರ್ತವೆ. ಅಲ್ಲ, ತಿಂಡಿ ಊಟ ಎಲ್ಲ ನೀವೇ ಮಾಡೋದಾ? ಅದೇ ಅವರಿಗೆಲ್ಲ ಸ್ವಲ್ಪ ತಿಂಡಿ ಮಾಡಿ ನಾನು ಮಾಡಿ ಮತ್ತೆ ಎತ್ಕೊಂಡು ನಂಗೂ ಸ್ವಲ್ಪ ಆರಾಮ ಆಗ್ತದೆ. ಅಂದ್ರೆ ನಾನು ಒಬ್ಬನೇ ಇರ್ತೇನೆ, ಹೆಂಡತಿಯು ಬಿಸಿ ಇರ್ತಾರೆ. ಹಾಗೆ ಏನಾದ್ರು ಊಟ ಮಾಡುದು. ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾ ಇರ್ತೇನೆ. ನಿನ್ನೆ ಉಪ್ಪಿನಂಗಡಿ ಕಾರ್ಯಕ್ರಮ ಕೊಟ್ಟಿದ್ದೆ, ಕರಾಯ ಬ್ರಹ್ಮಕಲಶ ನಮ್ಮೂರ್ ಕಡೆಗೆ. ನಮ್ದು ಆ ಕಡೆನೆ. ನಿನ್ನೆ ಅಲ್ಲ, ಸ್ವಲ್ಪ ಲೇಟ್ ಆಯ್ತು ಬರುವಾಗ. ಈಗ ಅಷ್ಟು ಹೊರಗಡೆ ಓಡಾಟದ ಸಂದರ್ಭದಲ್ಲೂ ಹೇಗೆ ಸಮಯ ಹೊಂದಿಸಿಕೊಳ್ತೀರಿ? ಎಲ್ಲ ಅದಕ್ಕೆ ಬೇಕಾದ ಸಮಯ, ಎಲ್ಲ ಅದಕ್ಕೆ ಬೇಕಾದ ದನಗಳಿಗೆ ಬೇಕಾದ್ದು. ಇವುಗಳಿಗೆ ಪಾತ್ರ ಇವರು ಒಂದು 4-5 ಜನ ಇದ್ದಾರೆ ಇವ್ರ ಹತ್ರ ಕೆಲಸಕ್ಕೆಲ್ಲ, ಅದಕ್ಕೆ ಬೇಕಾದ ಫುಡ್ಗಳೆಲ್ಲ ಕೊಡ್ತಾರೆ. ಇದು ಸಾಧಾರಣ ಎಷ್ಟು ದೊಡ್ಡ ಶ್ರೀಮಂತರಿಗೂ ಸಾಧ್ಯ ಇಲ್ಲ ಈ ರೀತಿ ದನ ಸಾಗಬೇಕಾದ್ರೆ. ಆದ್ರೆ ಏನು ಕಲ್ಮಶ ಇಲ್ಲ ಅದರಲ್ಲಿ. ಉತ್ಪತ್ತಿ ಬರದಿದ್ರು ಅವರಿಗೆ ಬೇಜಾರಿಲ್ಲ, ಖುಷಿಯಲ್ಲಿ ಅದೊಂದು ಖುಷಿ. ಅವುಗಳ ಮುಖ ನೋಡಿದ್ರೆ ಖುಷಿ. ನೀವು ಯಾರ್ಯಾರ ಮುಖ ನೋಡೋದಕ್ಕಿಂತ ಬೆಳಿಗ್ಗೆದ್ದು ಅವುಗಳ ಮುಗ್ಧ ಮುಖ ನೋಡಿದ್ರೆ ನಿಮ್ಗೆ ಮಾನಸಿಕ ನೆಮ್ಮದಿಯಲ್ಲಿ. ಅವ್ರು ನೋಡಿ ಯಾವಾಗಲೂ ಖುಷಿಯಲ್ಲಿರ್ತಾರೆ, ಯಾವ ಇದಿಲ್ಲ. ಈಗ ನಾನು ಅಷ್ಟೇ ತುಂಬಾ ಖುಷಿ ಆಯ್ತು. ನನ್ನ ಹತ್ರ ಒಂದು 10-15 ನಾಯಿಗಳಿದೆ. ಅವುಗಳ ಮುಖ ನೋಡಿದ್ರೆ ಸಾಕು, ಆ ದೃಷ್ಟಿಗಳು ಅದೇ ಎಷ್ಟು ಚಂದ ಇರ್ತವೆ ಅವುಗಳು ಅಂದ್ರೆ ಪ್ರಾಮಾಣಿಕ, ಏನಿಲ್ಲ. ಅದನ್ನು ನಾವು ಲೈಕ್ ಮಾಡೋದು. ಸ್ನೇಹಿತರೆ, ಒಬ್ಬರು ಭರತನಾಟ್ಯ ಟೀಚರ್ ಕೂಡ ಗೋ ಸೇವೆಯನ್ನು ಮಾಡ್ಬೋದು. ಮತ್ತು ಗೋವಿನ ರೀತಿಗಳು, ಗೋವಿನ ಗುಣಗಳು, ಗೋವಿನ ದೃಷ್ಟಿಗಳು, ಅದನ್ನು ಕೂಡ ಭರತನಾಟ್ಯದಲ್ಲಿ ಅಳವಡಿಸ್ಕೊಳ್ಬೋದು ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ಈಗ ನಾನೊಬ್ಬರನ್ನು ಮಾತಾಡ್ತೇನೆ. ಅವ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವ್ರದ್ದು ಹೆಸರೇ ಗೋಪಾಲ ಅಂತೇಳಿ. ಅಂದರೆ ಅವರಿಗೆ ಒಂದು ಜನ್ಮಾಂತರದಲ್ಲೇ ಯೋಚನೆ ಆಗಿರ್ಬೋದು. ಅಂದರೆ ಒಂದು ಟೈಮಲ್ಲಿ ನೀವು ಗೋಪಾಲನೆ ಮಾಡಲೇಬೇಕು ಅಂತೇಳಿ, ಅದಕ್ಕೋಸ್ಕರ ಗೋಪಾಲನೆ ಮಾಡುವಂಥ ಗೋಪಾಲರಿದ್ದಾರೆ. ಗೋಪಾಲರೇ ನಮಸ್ತೆ. ಈ ಮಲೆನಾಡು ಗಿಡ್ಡ ಹಸುಗಳನ್ನು ಸಾಕುವಂಥದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಈ ಭಾಗಕ್ಕೆ ಈ ತಂಬಿಗೆ ತಗೊಂಡು ಹೋದರೆ ಇಲ್ಲಿಗೆ ನಮ್ಮ ಕೊಟ್ಟಿಗೆ ತಂಬಿಗೆನ ಆ ಕಡೆ ಹಟ್ಟಿಯಿಂದ ತೊಗೊಂಬರಬೇಕು ಅಂತ. ಅಂದರೆ ಅದು ಅಷ್ಟು ಒದಿತದೆ ಅಂತೇಳಿ. ಅಂತಂದರೆ ಬೇರೆ ಬೇರೆ ಗುಣಗಳಿರುವಂಥ ಮಲೆನಾಡು ಗಿಡ್ಡ ದೇಶೀಯ ಹಸುಗಳು ಇಲ್ಲಿದೆ. ಒಟ್ಟು ಎಷ್ಟು ಹಸುಗಳಿದೆ ಇಲ್ಲಿ ಹಾಲು ಕೊಡುವಂಥದ್ದು? ಹಾಲು ಕೊಡುವುದು ಒಂದು 8 ದನಗಳಿದೆ. 8 ನೀವೇ ಕರೆಯುವುದು? ನಾವು ಕರೆಯುತ್ತೇವೆ. ಹೇಗೆ ಅದನ್ನು ಕಂಟ್ರೋಲ್ ಹೇಗೆ ಮಾಡ್ತೀರಿ? ಕಂಟ್ರೋಲ್ ಅಂದರೆ ಸ್ವಲ್ಪ ಈಗ ಅದು ಮಾಲಿಶ್ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ನಮ್ಮ ಪರಿಚಯ ಎಲ್ಲ ಮಾಡಿಕೊಂಡು ನೋಡಿ ಹೀಗೆ ಮಾಡ್ತದೆ ನೋಡಿ. ಅದೆಲ್ಲ ನೋಡಿ ಏನು ಮಾಡುದಿಲ್ಲ, ಅದು ಕೂಡ ನೋಡಿ ಅದರಷ್ಟಿಗೆ ಇರ್ತದೆ. ಅದು ನೋಡಿ ಮಗು ಕೂಡ ಹಾಗೆ. ಇನ್ನೊಂದು ಅಲ್ಲಿ ದನ ನೋಡಿ, ಇದು ಕೂಡ ಹಾಗೆ ನೋಡಿ, ಇಲ್ಲಿ ಈ ದನ ಕೂಡ ಹಾಗೆ ನೋಡಿ. ಇವಳು ಕೂಡ ಏನು ಮಾಡುದಿಲ್ಲ. ಇವಳು ಹಾಲು ಕೊಡ್ತಾಳ? ಬಾ
ಇವಳು ಕೂಡ ಹಾಲು ಕೊಡ್ತಾರೆ, ಇನ್ನು ಕರ ಹಾಕ್ಬೇಕಷ್ಟೇ. ಹಾಂ 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 ಮತ್ತೊಂದು ಇಲ್ಲಿ ನೋಡಿ, ಹಾಂ ನೋಡಿ ಇದು ಕೂಡ ಕರು ಹಾಕಿದೆ. 10-12 ದಿವಸ ಆಯ್ತು ಇದು. ಹಾಂ ಅದು ಇಲ್ಲಿ ಬಾ, ಈಚೆ ಬಾ ಅಂದರೆ ನೀವು ನೋಡಿ, ಇದು ಕೂಡ ಏನು ಮಾಡಿದ್ರು ನೋಡಿ. ಅಲ್ಲ, ಏನು ಹೆಸರು ಇದ್ರದ್ದು? ಭಾಗ್ಯ ಇದ್ದಾರೆ ಹೆಸರು, ಇದು ಭಾಗ್ಯ ಅಂತ ಹೇಳಿ. ಭಾಗ್ಯ ಅಂತ ನೋಡಿ. ಅಂದರೆ ನೀವು ಫಸ್ಟ್ ಇದನ್ನು ಆತ್ಮೀಯತೆ, ನೀವು ಅದ್ರ ಮನಸ್ಸನ್ನು ನಾನು ಗೆಲ್ಲಬೇಕು. ಬರುವಾಗ ಸ್ವಲ್ಪ ನನಗೆ ಹೆದರಿಕೆ ಆಯಿತು. ಈಗ ಹತ್ರ ಹೋಗಿ 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 ಈಗ ನೋಡಿ ಏನು ಮಾಡಿದೆ. ಅಲ್ಲ, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ? ನಾನು ಈಗ 1.5 ವರ್ಷ ಆಯಿತು ಇಲ್ಲಿ ಬಂದು. ಹಾಂ 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 ನೋಡಿ, ಅದು ಇದು ಕೂಡ ಹಾಗೆ, ಈ ಕರು ಕೂಡ ಹಾಗೆ ನೋಡಿ, ಇದರದ್ದು ಕೂಡ ಹಾಲು ತೆಗೆಯಲಿಕ್ಕೆ ನೋಡಿ. ಓಹೋ ಹೋ ಹೋ ಇದು ಕೂಡ ಏನು ಮಾಡುದಿಲ್ಲ ನೋಡಿ, ಎಲ್ಲ ನಿಮ್ಮ ಒಂದು ಪರಿಚಯದಾಗೆ ಆಗಿದೆ, ಪರಿಚಯಕ್ಕೆ ಆಗಿದೆ. ನಮ್ಮ ಮನೆಯಾಗೆ ದನದ ಹಾಗೆ ಆಗಿದೆ ಎಲ್ಲ. ಅಲ್ಲ, ಅಂದರೆ ಇದರದ್ದು ಒಂದು ಪ್ರೀತಿಯನ್ನು ಗೆಲ್ಲೋದು ಇಂಪಾರ್ಟೆಂಟ್ ಹೌದು ಅಲ್ವಾ? ಅದು ಆಗ ಅದು ನಿಮಗೆ ಸಪೋರ್ಟ್ ಮಾಡ್ತದೆ ಸಪೋರ್ಟ್ ಮಾಡ್ತದೆ. ಅಲ್ಲ. ಇದ್ರ ಜೋರು ಅನ್ನುವಂಥದ್ದು ಇದು ಯಾವುದು? ಊರು ಅಂತ ಏನಿಲ್ಲ ನೋಡಿ, ಇದು ಕೂಡ ಹಾಗೆ. ಹಾಂ, ಇದು ಲಕ್ಕೆ, ವಾವ್. ಲಕ್ಕೆ. ಇದಕ್ಕೆ ಎಷ್ಟು ತಿಂಗಳಾಯ್ತು ಈ ಕರುವಿಗೆ? ಇದು ಇಲ್ಲಿ 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 ಮಲಗಿ ಉಪದ್ರ ಯಾಕೆ? 20 ದಿವಸ ಆಯ್ತಲ್ಲ, ಕಾಲ 20 ದಿವಸ ಆಗಿದ್ದ? 20 ದಿವಸ ಆಗ್ಬೋದು. ಏನು ಹೆಸರು ಇದ್ರದ್ದು? ಇವಳದ್ದು ಸಿಂಗಾರಿ ಬಾಬಾದ ಅದರದ್ದು ಕರು. ಸಿಂಗಾರಿ ಬಾಬಾ. ವಾವ್. ಕರುವಿಗೆ ಏನು ಹೆಸರು ಇಟ್ಟಿದ್ದೀರಾ? ಕರುವಿಗೆ ಬಾಬಾ, ಅದು ಸಿಂಗಾರಿ ಬಾಬಾ ಅಂದ್ರೆ ಬಾಬಾ. ಅದೊಂದು ಬಾಬಾ. ಇದೊಂದು ಕೆಂಪಿದ ಕತೆ ಏನು? ಕೆಂಪಿನ ಇದು ಕೂಡ ಲಕ್ಕೆ, ಲಕ್ಕೆ, ಕರ್ಗಿ ಲಕ್ಕೆ, ಕರ್ಗಿ ಲಕ್ಕೆ. ಕಾಳಿ ಇರ್ಲಿ 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 ಅಲ್ಲ, ಇರ್ಲಿ ಎದ್ದುತ್ತದೆ. ಇರ್ಲಿ 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 ಹೇಳ ಇರ್ಲಿ ಇರ್ಲಿ ಅದಕ್ಕೆ ಭಾರಿ ಕೋಪ ಬರ್ಬೋದು. ಇಲ್ಲ ಇಲ್ಲ, ಕೋಪ ಬರ್ದಿಲ್ಲ ನೋಡಿ. ಮಕ್ಕಳನ್ನ ವಿಡಿಯೋ ಅಲ್ಲಿ ಬರ್ಬೋದು, ಏನಲ್ಲ ಅಕ್ಕ ಒಂದಿಲ್ಲ. ಇಲ್ಲ ಇಲ್ಲ, ಎಂತ ಮಾಡಿದೆ ನೋಡಿ, ಹೇಗೆ ಏನು ಮಾಡಿ ಸ್ನೇಹಿತರೆ ನೋಡಿ, ಎಷ್ಟು ಕಪ್ಪಾಗಿದೆ. ಅದರ ಜೊತೆಗೆ ಇದು ಅದು ನೋಡಿ, ಮಗು ಅದರದ್ದು. ಹೌದು ನೋಡಿ, ತುಂಬ ಜನ ಹೇಳ್ತಾರೆ ಕಪಿಲೆದ್ದು ದನದಿಂದ ಮಾತ್ರ ಕಪಿಲೆ ಆಗೋದು ಅಂತೇಳಿ. ಹೌದು, ಆದರೆ ಇದರ ಕಪಿಲೆ ನೋಡಿ, ಇದು ತುಂಬ ಬ್ಲ್ಯಾಕ್ ಇದೆ, ಕಪ್ಪು ದನ ಇದೆ. ಅದರ ಕರು ಕಪಿಲೆ ಆಗಿದೆ. ಮೂಗು ನೋಡಿ, ಕಪಿಲೆ ಅಂತ ಹೇಳಿದರೆ ಯಾವುದು ಸ್ಕಿನ್ ಇರ್ತದೆ, ಅಂದರೆ ಚರ್ಮ ಯಾವ ಕಲರ್ ಇರ್ತದೆ ಅದೇ ಕಲರ್ ಅದರದ್ದು ರೋಮಗಳು ಕೂಡ ಇರ್ತದೆ, ಹೌದು, ಗೊರಸು ಕೂಡ ಇರ್ತದೆ, ಕಣ್ಣಿನ ರೆಪ್ಪೆಯೂ ಕೂಡ ಇರ್ತದೆ. ಅಂದರೆ ನೋಡಿ, ಇದರ ತಾಯಿ ನೋಡಿ, ಇದು ಕಪ್ಪಿಗೆ ಇನ್ನೊಂದು ಉದಾಹರಣೆ ಈ ತಾಯಿ. ಅಂದರೆ ಅಷ್ಟು ಬ್ಲ್ಯಾಕ್ ಅಲ್ಲ ಸರ್? ಹೌದು ಹೌದು ಹೌದು. ಆದರೆ ಕರು ತುಂಬ ಕೆಂಪಾಗಿದೆ. ಇದು ನೋಡಿ, ಇದು ಸುಮಾರು ತಿಂಗಳಾಯ್ತು. ಇದಕ್ಕೆ ಎಷ್ಟು ತಿಂಗಳಾಯ್ತು ಸರ್? ಇದಕ್ಕೆ 8 ತಿಂಗಳಾದರೆ ಇನ್ನೂ ಕೂಡ ಹಾಲು ಕುಡಿತಾ ಉಂಟು. ಅದು ಅದಕ್ಕೆ ಬಿಟ್ಟದ್ದು. ಬಿಟ್ಟದ್ದಾ? ಬಾ ಬಾ ಅಲ್ಲ ಸಿಂಗರಿ, ಬಾ ಓಹೋ ಹೋ ಹೋ ಬಾ, ಅಂತ ಆತ್ಮೀಯತೆ ಇಲ್ಲಿ ಬಾ ಸಿಂಗರಿ. ಹಾಂ, ಅದು ಕೂಡ ಒಂದು ದನ ಉಂಟಲ್ಲ, ಅದು ಇನ್ನೊಂದು ದನಕ್ಕೆ ಕೂಡ, ಅದು ಇನ್ನೊಂದು ಕರುವಿಗೆ ಕೂಡ ಹಾಲು ಕೊಡ್ತದೆ. ಒಂದೇ ದನಕ್ಕೆ ಕೊಂತ ಇಲ್ಲ ಅದು. ಹೌದಾ? ಎಲ್ಲ ದನಕ್ಕೆ ಕೂಡ ಕೊಡ್ತದೆ ಅದು. ಓಹೋ ಅದು ಒಂದು ಅದರದೇ ಮಗು ಅಂತ ಹೇಳುದಿಲ್ಲ. ಅದು ಎಲ್ಲ ಮಕ್ಕಳನ್ನು ಅದರ ಮಗು ಅಂತ ಕಂಟ್ರೋಲ್ ಮಾಡಿ ಎಲ್ಲ ಅದಕ್ಕೆ ಅದು ಒಂದು ಗುಂಪು ಸೇರಿಸಿ ಅಲ್ಲಿ ಹಾಲೆಲ್ಲ ಕೊಡ್ತದೆ ಅದು. ಅಲ್ಲ, ಅಂದ್ರೆ ಗೋ ಮಾತೆ ಅಂತ ಹೇಳೋದು ಅದಕ್ಕೆ, ಗೋಮಾತ ಅಂತ ಹೇಳುದು ಅದಕ್ಕೆ, ತಾಯಿ ಅಂತ ಹೇಳೋದು ಅದಕ್ಕೆ ಅಲ್ಲ, ಸುಮ್ಮನೆ ಅಲ್ಲ. ನನ್ನ ಮಗು ಮಾತ್ರ ಅಲ್ಲ, ಬೇರೆ ಮಕ್ಕಳು ಇದಕ್ಕೆ ಕೂಡ ಹಾಲು ಕೊಡ್ತದೆ ಅದು. ಎಲ್ಲ ಮಕ್ಕಳು ನನ್ನ ಮಕ್ಕಳು ಅನ್ನುವಂಥ ಒಂದು ಭಾವನೆ ಕೂಡಿ ಸೇರಿಸಿ ಅದು ಹಾಲು ಕೊಡ್ತದೆ. ಒಂದು ದನದಲ್ಲಿ 4 ಹಾಲು ಕುಡಿಯುತ್ತದೆ ಒಂದು ದನ ಒಟ್ಟಿಗೆ. ಒಟ್ಟಿಗೆ ಅದು ಜಗಳ ಮಾಡಿ ಆಡಿಗೂ ಹೀಗೆ ಹೌದಾ? ಅದೇನು ಇದಕ್ಕೆ ಸಮಸ್ಯೆ ಆಗೋದಿಲ್ಲ? ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಆಚೆ ಈಚೆ ಹೋಗ್ತದೆ, ಸ್ವಲ್ಪ ವಾಪಸ್ ನಿಲ್ತದೆ. ಅದು ಹಾಲು ಕಳೆದ ಮೇಲೆ ಇನ್ನೊಂದು ದನ ಉಂಟಲ್ಲ, ಅದಕ್ಕೆ ಹೋಗ್ತದೆ, ಇನ್ನೊಂದು ದನಕ್ಕೆ ಹೋಗ್ತದೆ. ಒಟ್ಟೊಂದು ಮಕ್ಕಳಾಗಿ ಆಡಿಕೊಂಡು ಫ್ಯಾಮಿಲಿ ಟೈಪಲ್ಲಿ ಮಾಡ್ತದೆ. ಅದ್ಭುತ. ಗೋವು ಅಂತ ಹೇಳಿದ್ರೆ ಎಲ್ಲರನ್ನು ಒಟ್ಟು ಮಾಡ್ತದೆ. ನಮ್ಮೊಟ್ಟಿಗೆ ಇವತ್ತು ಅಫ್ರೀದ್ ಇದ್ದಾರೆ. ಅಫ್ರೀದ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಇವರು ನಮ್ಮ ಬಂಟ್ವಾಳ ಮತ್ತು ಬೀಸ್ ರೋಡ್ನ ಸಿಟಿಯಿಂದ ದನಕ್ಕೆ ಬೇಕಾದ ಒಂದಷ್ಟು ವಸ್ತುಗಳನ್ನು ತರ್ತಾರೆ. ಏನೇನೆಲ್ಲ ತರ್ತೀರಿ ಇಲ್ಲಿಗೆ? ನಾವು ಹಲಸಿನಕಾಯಿ ರಚ್ಚೆ, ಮತ್ತು ಈರಲು ಸಿಪ್ಪೆ ಉಂಟಲ್ಲ ಅದು, ಮತ್ತು ತರಕಾರಿ, ಎಷ್ಟು ತರಕಾರಿ ಇದರೆಲ್ಲ ತರ್ತೇನೆ. ಅಲ್ಲ, ನೀವು ಇಡೀ ದಿನ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೇನೆ. 6 ಗಂಟೆ ಬರ್ತೇನೆ, 2 ಗಂಟೆಗೆ ಹೋಗ್ತೇನೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು ಒಂದು 2 ತಿಂಗಳಿತ್ತು ಅಷ್ಟೇ. 2 ತಿಂಗಳಿದ್ದು. ಅದಕ್ಕಿಂತ ಮೊದಲು ಏನು ಮಾಡ್ತಾಯಿದ್ರಿ? ನಾನು ಅಲ್ಲಿ ಹಲಸಿನಕಾಯಿ ಮಾಡ್ತಾ ಇದ್ದೆ ಸರ್ಕಲಲ್ಲಿ. ಎಲ್ಲಿ? ಪೇಟೆಯಲ್ಲಿ. ಮತ್ತೆ ಯಾಕೆ ನಿಲ್ಸಿದ್ದು? ಅಲ್ಲಿ 7 ವರ್ಷ ಇತ್ತು. ಮತ್ತು ದನಿಯವರು ಸ್ವಲ್ಪ ಕಿರಿಕಿರಿ, ಹಾಗೆ ನಿಲ್ಲಿಸಿ ಇವರು ಬಂದರು, ಇಲ್ಲಿ ಬಾ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಬಂದು ಇಲ್ಲೇ ಇದ್ದೇನೆ. ಇಲ್ಲಿ ಬಂದ ಮೇಲೆ ಹೇಗಾಗ್ತದೆ? ಇಲ್ಲಿ ಬಂದ ಮೇಲೆ ಎಲ್ಲ ಚೆನ್ನಾಗ್ತದೆ. ನನಗೆ ಮುಂಚೆಯಿಂದ ಪ್ರಾಣಿ ಎಲ್ಲ ಪ್ರೀತಿ ಜಾಸ್ತಿ. ಆ ರೀತಿ ಒಂದು ಗಮ್ಮತ್ತಲ್ಲಿದ್ದೀರಿ. ಅವುಗಳಿಗೆ ನೋಡಿ ಭಾರಿ ಖುಷಿ ನೀವಂದರೆ ಅಲ್ಲ? ಪ್ರತಿಯೊಂದು ದನಗಳಿಗೂ ಆಹಾರ ಆಗ್ತಿರಲ್ಲ, ಅದಕ್ಕೋಸ್ಕರ ಇರ್ಬೋದಲ್ಲ. ಓಕೆ ಅಫ್ರೀದ್, ಒಂದು ಅತ್ಯುತ್ತಮ ಕೆಲಸ ಮಾಡ್ತೀರಿ, ಧನ್ಯವಾದಗಳು. ಈಗ ಈ ದನಗಳ ಕೆಲಸಗಳೆಲ್ಲ ಇದ್ದೇ ಇರ್ತದೆ. ಆದರೆ ದನಗಳ ಸೆಗಣಿ, ಮೂತ್ರ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಕೃಷಿ ಮಾಡಬೇಕು ನಾವು ಎಲ್ಲರ ಹತ್ರ ಹೇಳ್ತೇವೆ. ನಿಮ್ಮ ಯೋಜನೆಗಳೇನು? ನೀವೇನೇನು ಕೆಲಸ ಮಾಡ್ತೀರಿ ಇದರಲ್ಲಿ? ಈಗ ಸದ್ಯಕ್ಕೆ ಕೃಷಿದು ತ್ಯಾಜ್ಯಗಳನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ಆಗ್ತದೆ. ಆದರೆ ನನಗೆ ಈಗ ನಾನು ಒಂದು 3 ವರ್ಷದಿಂದ ಒಂದು ಹೊಸ ಕೃಷಿ ವಿಧಾನವನ್ನು ಕಂಡುಹುಡುಕಿದ್ದೇನೆ.
ಈಗ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಒಂದು 2 ತಿಂಗಳಲ್ಲಿ ಆಗ್ತದೆ. ಆ ವಿಧಾನ ಏನು ಅಂತಂದರೆ ಅದು ಹೊಸ ವಿಧಾನ, ಅದು ಎಲ್ಲಿಯೂ ಕೇಳಿರ್ಲಿಕ್ಕಿಲ್ಲ. ಡಿವೈನ್ ಕಲ್ಚರ್, ಹೋಲಿ ಕಲ್ಚರ್ ಅಥವಾ 18 ಟ್ರೀಸ್. ನೀವು 14 ಟ್ರೀಸ್ ಅಂತ ಕೇಳಿರ್ಬೋದು. ಹೌದು, ಅದು ಒಂದು ವಿಧಾನ ಉಂಟು. ಇದು 18 ಟ್ರೀಸ್. 18 ಟ್ರೀಸ್ ಅಂದರೆ ಈಗ ಸೈನ್ಸ್ ಪ್ರಕಾರ ಒಂದು ಕಡೆಯಲ್ಲಿ 32 ಗಿಡಗಳು, ವಿವಿಧ ಜಾತಿಯ ಗಿಡಗಳಿದ್ದರೆ ಅದು ಆಟೋಮೆಟಿಕ್ ಆಗ್ತದೆ, ಕಾಡಾಗ್ತದೆ. ಆದರೆ ನಾನು ಆ ಗಿಡಗಳ ಸಂಖ್ಯೆಯನ್ನ 18ಕ್ಕೆ ಇಳಿಸಿದೆ. ಅದು ನನ್ನೊಂದು ಮೇಲ್ಮೈ. ಹಾಗೆ 18 ಗಿಡಗಳು ಅಂತಂದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ, ಸುಲಭದಲ್ಲಿ ಆಗುದಿಲ್ಲ. ಅದರಲ್ಲಿ ಒಂದು 6 ತತ್ವದ ಗಿಡಗಳನ್ನು ನಟ್ಟು, 6 ತತ್ವ ಇದೆ ಅದರಲ್ಲಿ. ಅದು ಇನ್ನೂ ಆಗ್ತಾ ಇದೆ, ಇದು ಖಂಡಿತ ಆಗ್ತದೆ. ಒಂದು 2 ವರ್ಷದಲ್ಲಿ ಅದು ಫುಲ್ಲು ಪಬ್ಲಿಷ್ ಆಗ್ತದೆ. ಅಲ್ಲ, ಈಗ ನಿಮ್ಮ ಎಜುಕೇಷನ್ ಏನು? ನಂದು MBA. MBA ಆದಮೇಲೆ ಏನಾದರೂ ಕೆಲಸ ಮಾಡಿದ್ರಾ? 1.5 ವರ್ಷ ಟೀಚಿಂಗ್ ಮಾಡಿದ್ದೇನೆ. ಆಮೇಲೆ ಕೃಷಿಯಲ್ಲೇ ಹೇಳಿದ್ರು. ಅದು ಕೂಡ ಅಪ್ಪನ ಒತ್ತಾಯಕ್ಕೆ. ಅಪ್ಪ ಪ್ರೊಫೆಸರ್, ಅವರ ಒತ್ತಾಯಕ್ಕೆ ಈಗ ಅಪ್ಪನ ಕೇಳ್ತಾರೆ. ಅಪ್ಪರ ಹೆಸರು ಪುಂಡರೀಕಾಕ್ಷ ಅಂತ. ಎಲ್ಲಿ ಪ್ರೊಫೆಸರ್? ಅವರು SS ಕಾಲೇಜ್ ಸ್ಟಾರ್ಟ್ ಆಗುವಾಗಲೇ ಅವರಿದ್ದರು. 35 ವರ್ಷ ಅಲ್ಲಿದ್ದರು. ಆಮೇಲೆ ರಿಟೈರ್ಡ್ ಆಗಿ ಇಲ್ಲಿ ನಿವೃತ್ತ ಜೀವನಾಗಿ ಈಗ ತೀರಿ ಹೋಗಿ 2 ವರ್ಷ ಆಯಿತು. MBA ಎಲ್ಲ ಮಾಡಿ ಹೀಗೆ ಗೋಸೇವೆ ಕೃಷಿ ಮಾಡುವಾಗ ಯಾವತ್ತಾದ್ರೂ ಗಿಲ್ಟಿ ಕಾಡಿದ, ನಾನು ಬೇರೆಲ್ಲ ಹೋಗ್ಬೇಕಾಗಿತ್ತು ಅಂತ ಹೇಳಿ? ಇಲ್ಲ 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 ಇಲ್ಲ, ನಾನು ಯಾವ್ದು ರಿಪೆಂಟ್ ಅಂತ ಯಾವುದೂ ಇಲ್ಲ. ಈಗ ಒಳ್ಳೇದಾಗ್ತಾನೆ ಹೋಗ್ತದೆ. ದನದ ವಿಷಯದಲ್ಲಿ ಅವರು ಹಾಗೆ ಈಗ ಎಲ್ಲರೂ ಕೇಳಿರ್ಬೋದು, ಇದು ನೃತ್ಯ ಗುರುಗಳು ಹೇಳಿದಾಗೆ ಎಲ್ಲ ಪಾಸಿಟಿವ್ ಆಗಿ ಹೋಗ್ತದೆ, ನೆಗೆಟಿವ್ ಆಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ದನ ಬೇಕೇ ಬೇಕು. ನಮ್ಮ ಊಟದಿಂದ ಹಿಡಿದು ಮನಸ್ಸಿನವರೆಗೆ ದನ ಮುಖ್ಯವೇ ಬೇಕು. ಈ ದೇಶೀಯ ಹಸುಗಳ ಹಾಲನ್ನು ಪಡೆಯುವಂಥದ್ದು ಅಂತ ಹೇಳಿದರೆ ಅದು ಅಮೃತಕ್ಕೆ ಸಮಾನ ಆಗಿರುವಂಥದ್ದು. ಅಂಥ ಒಂದು ವಿಶೇಷವಾಗಿರುವಂಥ ಹಾಲನ್ನು ಪಡಿಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಪುಣ್ಯ ಇರಬೇಕು ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಜೊತೆ ಇವತ್ತು ಕಲ್ಲಡ್ಕ ಶ್ರೀರಾಮ ಶಾಲೆಯ ಕಚೇರಿಯ ಸಹಾಯಕರಾಗಿರುವಂಥ ಸುಧೀಂದ್ರ ರಾಯ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸ್ನೇಹಿತರು ಕೂಡ ಇವರು. ಈಗ ನೀವೀಗ ಅಚಾನಕ್ಕಾಗಿ ಬಂದಿರುವಂಥದ್ದು. ನಾನು ಇಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೀವು ಬಂದರೆ ನಮಗೂ ನೀವು ಕ್ಲೋಸ್. ಹೇಗೆ ಇಲ್ಲಿಗೆ ಕಾಂಟ್ಯಾಕ್ಟ್ ಆದ್ರಿ ಮತ್ತು ಈ ಹಾಲಿನ ವ್ಯಾಲ್ಯೂ ನಿಮಗೆ ಏನು ವಿಶೇಷ ಅಂತ ಅನ್ನಿಸ್ತು? ನನಗೆ ಈ ಹಾಲಿನ ಅಗತ್ಯ ಇತ್ತು, ದೇಶಿ ತಳಿ ಹಾಲಿನ ಅವಶ್ಯಕತೆ ಇತ್ತು. ನನಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ಈ ಹಾಲಿನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನಮ್ಮ ಸ್ನೇಹಿತರೊಬ್ಬರು ದೇಶೀಯ ಹಾಲು ಕುಡಿದರೆ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಹೇಳ್ತಾ ಇದ್ದರು. ಅದಕ್ಕೆ ನಾನು ನಮ್ಮ ಊರಿನ ಪಕ್ಕ ಇಡೀ ನಮ್ಮ ಮನೆಯಿಂದ ಬೀಚ್ ರೋಡ್ನವರೆಗೆ ತುಂಬ ಮನೆಯಲ್ಲಿ ಎಲ್ಲ ಕಡೆ ಕೇಳಿದೆ, ಹಾಲು ಈ ಊರಿನ ತಳಿಯ ಹಾಲು ಸಿಗ್ತದಂತ, ದೇಶಿ ತಳಿ. ಅದು ಎಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ಮತ್ತು ನಾನು ಬೀಚ್ ರೋಡ್ನಲ್ಲಿ ಡೈಲಿ, ಇಲ್ಲಿ ಬಂಟ್ವಾಳದಿಂದ ಬೀಚ್ ರೋಡ್ಗೆ ಹೋಗುವಾಗ ಅಲ್ಲಿ ಡೈಲಿ ಒಂದು 10-15 ದನಗಳು ರಸ್ತೆ ಬದಿಯಲ್ಲಿ ಹೋಗ್ತಾ ಇತ್ತು. ಅದು ತುಂಬ ಸಮಯದಲ್ಲಿ ನೋಡ್ತಾ ಇದ್ದೆ. ಮತ್ತು ಇಲ್ಲಿಯ ಸ್ಥಳೀಯರಿಂದ ಕೇಳಿದೆ, ಇಲ್ಲಿ 15-10-20 ದನಗಳು ಬರ್ತಾವಲ್ಲ, ಅದು ಯಾವ ಕಡೆಯಿಂದ ಬರುದು, ಎಲ್ಲಿಂದ ಬರುದು ಅಂತ. ಅದಕ್ಕೆ ಅವರು ಇಲ್ಲೇ ಕೆಳಗೆ ಒಬ್ಬರ ಭಟ್ರ ಮನೆ ಇದೆ, ಅವರ ಮನೆಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಸೀದಾ ಇಲ್ಲಿ ಬಂದು ಕೇಳಿದೆ, ನನಗೆ ಆರೋಗ್ಯ ಸಮಸ್ಯೆ ಉಂಟು, ಹಾಗೆ ಹಾಲಿನ ಅವಶ್ಯಕತೆ ಇದೆ, ಕೊಡ್ಬೋದಂತ ಕೇಳಿದೆ. ಕೊಡ್ಬೋದಂತ. ಅದು ಲೀಟ್ರಿಗೆ 120 ಅಂತ ಹೇಳಿದರು. ಹಾಗಾಗಿ ಆರೋಗ್ಯ ಸಮಸ್ಯೆ ನೀವು ಅಷ್ಟು ಕೊಡೋದು ಬೇಡ, 50 ರೂಪಾಯಿ ಲೀಟ್ರಿಗೆ ಅಂತ. ಹಾಗೆ ನನಗೆ ಅರ್ಧ ಲೀಟ್ರ್ ಸಾಕು ಅಂತ ಹೇಳಿದೆ. ಹಾಗೆ ಡೈಲಿ ಕೊಂಡೋಗ್ತದೆ. ಕೆಲವು ಸರಿ ಪರಿಚಯದ ಹುಡುಗರನ್ನು ನನಗೆ ಗಾಡಿ ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಅವರನ್ನು ಕರ್ಕೊಂಡು ಬಂದು ಹಾಲು ತಗೊಂಡು ಹೋಗ್ತದೆ. ಈಗ ತಗೊಂಡು ಹೋದ ಮೇಲೆ ಏನಾದರೂ ಚೇಂಜಸ್ಗಳ ಖಂಡಿತ ನಿಮಗೆ? ಹಾಗೆ ಗೊತ್ತಾಗ್ತಾ ಇಲ್ಲ, ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಒಂದು ಎಂಥದ್ದು ಭರವಸೆ ಇದೆ. ನೋಡಿ ಸ್ನೇಹಿತರೆ, ಸುಮಾರು ಅರ್ಧ ಗಂಟೆಗಳ ಕಾಲ ತುಂಬ ತಾಳ್ಮೆಯಿಂದ ಒಂದು ಅತ್ಯದ್ಭುತವಾಗಿರುವಂಥ ಗೋವಿನ ವಿಚಾರವನ್ನು ಕೇಳಿದ್ರಿ. ಒಂದು ದಿನಕ್ಕೆ 3 ಲೀಟರ್ನಷ್ಟು ಅಮೃತ ಈ ಮನೆಯಲ್ಲಿ ಸಿಗ್ತದೆ. ನೋಡಿ, ಹಾಲು ಕರೆದು ರೆಡಿದ್ದಾರೆ. ಸರ್, ಈ ರೀತಿಯ ಒಂದಷ್ಟು ಕೃಷಿಯ ಸಂಗತಿಗಳು, ಅದರ ಜೊತೆ ಗೋವಿನ ಸಂಗತಿಗಳು ಒಂದಷ್ಟು ಜನರಿಗೆ ಅವಶ್ಯಕವಾಗಿ ಇದು ಗೊತ್ತಾಗಬೇಕಾಗತ್ತೆ. ಇವತ್ತು ಬಂಟ್ವಾಳ ಬೀಚ್ ರೋಡ್ ಭಾಗದ ಜನರಿಗೆ ಯಾರಾದ್ರು ಬೇಕಾದರೆ ಕೊಡಲಿಕ್ಕೆ ನಿಮ್ಮಲ್ಲಿ ದೇಶೀಯ ಹಾಲುಗಳು ಸಿಗ್ತದಾ? ಅಂದರೆ ಅಷ್ಟು ಅವಶ್ಯಕತೆ ಇದ್ದರೆ ಕೊಂಡೆ ರೀತಿಯಲ್ಲಿ ಕೊಡುವುದಷ್ಟೇ, ಲೀಟರ್ ಗಟ್ಟಲೆ ಕೊಡುವಷ್ಟು ಇಲ್ಲ. ನಾವು ತುಪ್ಪ ಮಾಡ್ತೇವೆ, ಹಾಲನ್ನು ಒಂದು 8-10 ಲೀಟರ್ ಸಿಗ್ತದೆ ದಿನಕ್ಕೆ. ಅದನ್ನು ತುಪ್ಪ ಮಾಡ್ತೇವೆ. ಮಜ್ಜಿಗೆಯನ್ನು ಕೊಡ್ತೇವೆ ನಾವು. ಇಲ್ಲಿಗೆ ಫ್ರೀ ಕೊಡ್ತೇವೆ. ನನಗೆ ಕೆಲವು
ಕಚ್ಚಾ ವಸ್ತುಗಳನ್ನು ದನಕ್ಕೆ ಬೇಕಾದರೂ ಕೊಡ್ತಾರಲ್ಲ, ಅವರಿಗೆ ಫ್ರೀಯಾಗಿ ಕೊಡ್ತೇನೆ. ಮತ್ತು ಕೆಲವು ಕ್ಯಾನ್ಸರ್ ಪೇಷಂಟಿಗೆ, ಮತ್ತು ಗರ್ಭಿಣಿಯರಿಗೆ, ಮತ್ತು ಆರೋಗ್ಯ ಸಮಸ್ಯೆ ಇದ್ದವರಿಗೆ, ಮಕ್ಕಳಿಗೆ ಅಷ್ಟೇ. ಅದು ಕೂಡ ಈಗ ನಂದಿನಿಗೆ ಹಾಲಿನ ರೇಟಿಗಿಂತ ಕಮ್ಮಿ ರೇಟಲ್ಲಿ, ಮೊದಲಿನ ರೇಟಲ್ಲಿ ಕೊಡ್ತಾ ಇದ್ದೇನೆ. ಅದೇನು ನನಗೆ ಉತ್ಪತ್ತಿಗಿಂತಲ್ಲ, ಅದನ್ನು ಸಮಾಧಾನಕ್ಕೆ ಕೊಡೋದು. ಇಷ್ಟೆಲ್ಲ ಕೆಲಸವನ್ನು ನಾವೊಬ್ಬನಿಗಿಂತ ಸಾಧ್ಯ ಇಲ್ಲ. ನಾವು ಒಂದು ಫ್ಯಾಮಿಲಿ ರೀತಿಯಲ್ಲಿ, ಆಗಲೇ ಹೇಳಿದಾಗೆ ಫ್ಯಾಮಿಲಿ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈಗ ನೋಡಿ, ಎಲ್ಲ ಕಡೆ ಕೆಲಸದವರ ಅಭಾವ ಉಂಟು. ಆದರೆ ಈ ಕೆಲಸದವರನ್ನು ಇಷ್ಟು ನಿಷ್ಠೆಯಲ್ಲಿ ಆ ದನಗಳೇ ತಂದು ಕೊಟ್ಟದನ ನನ್ನ ಏನು ಹೆಮ್ಮೆ ಇಲ್ಲ. ಇವರ ಹೆಸರು ಯಶೋಧ ಅಂತ. ಇವರು 7 ವರ್ಷದಿಂದ ಇಲ್ಲಿ ಇದು ದನದ ಚಾಕರಿ ಎಲ್ಲ ಮಾಡ್ತಾ ಇದ್ದಾರೆ. ಇವರು ಆಗಲೇ ಹೇಳಿದಾಗೆ ಅವರು ಕಚ್ಚಾ ವಸ್ತುಗಳನ್ನು ಮಾಡ್ತಾ ಇದ್ದಾರೆ. ಇವರು ತರಕಾರಿ ವೇಸ್ಟ್ಗಳನ್ನು ಅದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಅವುಗಳಿಗೆ ತಿನ್ನುವ ರೀತಿಯಲ್ಲಿ ಮಾಡ್ತಾರೆ. ಅವರ ಹೆಸರು ಹೇಳಿಲ್ಲ ನೀವು? ಇವರು ಅಬ್ದುಲ್ ರಹಿಮಾನ್ ಅಂತ. ಇವರು ಆಗಲೇ ಪರಿಚಯದಾಗೆ ಹಾಲು ಕರೆಯುವವರು ಗೋಪಾಲವೇ. ಓಹೋ, ಗೋಪಾಲಕ. ಓಕೆ ಸರ್, ನೀವೆಲ್ಲರೂ ಕೂಡ ಒಂದು ಸುಂದರವಾಗಿ ನಮಗೆ ಇದರ ಬಗ್ಗೆ ವಿವರಿಸಿದ್ರಿ. ನ್ಯಾಚುರಲ್ ಆಗಿರುವಂಥ ಒಂದಷ್ಟು ಸಂಗತಿಗಳನ್ನು ತಿಳಿಸಿದ್ರಿ. ಮುಂದಿನ ದಿನಗಳಲ್ಲಿ ಈ ಊರಿನ ಹಸುಗಳನ್ನು ಸಾಕಲಿಕ್ಕೆ ಇನ್ನೊಂದಷ್ಟು ಜನರಿಗೆ ಕೂಡ ಮನಸ್ಸು ಬರ್ಬೋದು. ಆ ಕಾರಣಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೇನೆ. ಶಿವಪ್ರಸಾದ್ ಮಲೆಬೆಟ್ಟು ಅವರೇ, ನೀವು ಅಷ್ಟು ದೂರದಿಂದ ಇಷ್ಟು ಬೆಳಿಗ್ಗೆ ಬಂದು ನಮ್ಮ ಒಂದು ಎಲೆಮರೆಕಾಯಿಯ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು.